ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರುಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಇನ್ನು 14 ದಿನಗಳ ಕಾಲ ತಮ್ಮ ಜೊತೆಗೆ ರಾಮಾಯಣ ಚಿಂತನ. ಯಾವಾಗಲೂ ಸಪ್ತಾಹ ಅಂತ ಹೇಳ್ತಾರೆ. ಇದು ಸಪ್ತಾಹ ದ್ವಿಸಪ್ತಾಹ, 2 ಸಪ್ತಾಹಗಳ ಕಾಲ ರಾಮಚಂದ್ರನ ಚರಿತೆಯನ್ನು ಪ್ರಾಚೀನರು ಹೇಳ್ತಾರೆ. ಉಲ್ಲೇಖ ಇದೆ. ಏನು ಅಂದರೆ ವಾಲ್ಮೀಕಿ ರಾಮಾಯಣಕ್ಕಿಂತಲೂ ಪುರಾತನವಾದಂಥ ಒಂದು ಗ್ರಂಥ ಇತ್ತು ಅಂತ. ಅದು ಯಾವಾಗಿತ್ತೋ ಗೊತ್ತಿಲ್ಲ. ಮೂಲ ರಾಮಾಯಣ ಅಂತ ಒಂದು ಗ್ರಂಥದ ಉಲ್ಲೇಖ ನಾವು ಪ್ರಾಚೀನ ಕೃತಿಗಳಲ್ಲಿ ನೋಡ್ತೇವೆ. ಅದು ಉಪಲಬ್ಧ ಇಲ್ಲ. ಮೂಲ ರಾಮಾಯಣ ಅರ್ಣವೇ ವಿಹರಂತೋ ಮಹೀಯಾಂಸಃ ಪ್ರಿಯಂತಾಂ ಗುರವೋ ಮಮ ಅಂತ ನಾರಾಯಣ ಪಂಡಿತರು ತನ್ನ ತಂದೆಯನ್ನು ಮೂಲ ರಾಮಾಯಣದಲ್ಲಿ ವಿಹರಿಸ್ತಾ ಇದ್ದರು ಅಂತ ಹೇಳ್ತಕ್ಕಂಥ ಮಾತು ಒಂದು ಕಡೆ ಬರ್ತದೆ. ಆದರೆ ಆ ಗ್ರಂಥ ಯಾರಿಗೂ ಇತ್ತೀಚೆಗೆ ಏನು ಹಲವು ಶತಮಾನಗಳಿಂದ, ನಮಗೆ 5-6 ಶತಮಾನಗಳಿಂದ ಆ ಗ್ರಂಥದ ಬಗ್ಗೆ ಯಾವ ಮಾಹಿತಿಯೂ ಸಿಗ್ತಾ ಇಲ್ಲ. ಅದರಿಂದ ನಮಗೆ ಸಿಕ್ಕಿರತಕ್ಕಂಥ ಅತ್ಯಂತ ಪುರಾತನ, ಯಾಕೆಂದರೆ ಒಂದು ದೃಷ್ಟಿಯಿಂದ ಇದಕ್ಕಿಂತ ಪುರಾತನ ವಾಲ್ಮೀಕಿ ರಾಮಚಂದ್ರನ ಸಮಕಾಲೀನರಾದ ಋಷಿ. ಇದು ಒಬ್ಬ ವ್ಯಕ್ತಿ, ಪ್ರತ್ಯಕ್ಷದರ್ಶಿಯಾದ ಒಬ್ಬ ವ್ಯಕ್ತಿ ಬರೆದಿರತಕ್ಕಂಥ ಚರಿತ್ರೆ. ಸಮಕಾಲೀನರು ಅದನ್ನು ಪ್ರತ್ಯಕ್ಷವಾಗಿ ನೋಡಿ ಬರೆದಿರತಕ್ಕಂಥ ಚರಿತ್ರೆ. ಆದ್ದರಿಂದ ಒಂದು ದೃಷ್ಟಿಯಿಂದ ಬಹಳ ಮಹತ್ವದ ಕೃತಿ ಆಗತ್ತೆ ಅದು. ಮೊದಲು ಒಂದು ಮಾತನ್ನು ನಾನು ನಿವೇದಿಸಿಕೊಳ್ಬೇಕು ತಮಗೆ. ಅನೇಕ ಮಂದಿಗೆ ನಮ್ಮ ರಾಮಾಯಣ ಮಹಾಭಾರತಗಳ ಐತಿಹಾಸಿಕತೆಯ ಬಗ್ಗೆ ಬಹಳ ಗೊಂದಲಗಳಿವೆ. ಕೆಲವರು ಒಂದು ಸರ್ತಿ ನಾನು ಹಿಂದೊಮ್ಮೆ ಅದನ್ನು ಪ್ರಸ್ತಾಪ ಮಾಡಿದ್ದೆ. ನಾನು ಮಂಗಳೂರಿನಲ್ಲಿ ರಾಮಾಯಣದ ಬಗ್ಗೆಯೋ ಮಹಾಭಾರತದ ಬಗ್ಗೆಯೋ ಮಾತಾಡ್ತಾ ಇದ್ದಾಗ ಒಬ್ಬ ಇತಿಹಾಸದ ವಿದ್ಯಾರ್ಥಿ, ನನಗೆ ಆತನ ಹೆಸರು ಗೊತ್ತಿಲ್ಲ, ಒಬ್ಬ ಇತಿಹಾಸದ ವಿದ್ಯಾರ್ಥಿ ಸಭೆಯಲ್ಲಿ ಶ್ರೋತರಾಗಿ ಬಂದಿದ್ದ ಆತ ಹೇಳಿದ, ನಾನು ರಾಮಾಯಣ ಮಹಾಭಾರತವನ್ನು ಫಿಕ್ಟಿಷಸ್ ಅಂತ ಹೇಳ್ತೀನಿ, ನೀವು ಅದನ್ನು ಹಿಸ್ಟಾರಿಕಲ್ ಅಂತ ಹೇಗೆ ಪ್ರೂವ್ ಮಾಡ್ತೀರಿ ಅಂತ ಕೇಳಿ. ಸಭೆಯಲ್ಲಿ ಒಂದು ರೀತಿಯ ಸಾರ್ವಜನಿಕವಾದ ಚಾಲೆಂಜ್ ಎಲ್ಲರ ಮುಂದೆ. ನಾನು ಅದನ್ನು ಕಾಲ್ಪನಿಕ ಅಂತ ಹೇಳ್ತೀನಿ, ನೀವು ಹೇಗೆ ಅದನ್ನು ಹಿಸ್ಟಾರಿಕಲ್ ಅಂತ ಪ್ರೂವ್ ಮಾಡ್ತೀರಿ? ನಾನು ತಕ್ಷಣ ಹೇಳಿದೆ, ಅಲ್ಲಯ್ಯ, ನಾನು ಹಿಸ್ಟಾರಿಕಲ್ಲು ಅಂತ ನಾನು ಪ್ರೂವ್ ಮಾಡುವ ಅಗತ್ಯ ಇಲ್ಲ ನನಗೆ. ಯಾಕೆಂದ್ರೆ ನಾನೇನು ಹೊಸತು ಹೇಳಲಿಲ್ಲ. ನನ್ನ ಅಪ್ಪ ಹೇಳ್ತಿದ್ರು, ನನ್ನ ಅಜ್ಜ ಹೇಳ್ತಿದ್ರು, ನನ್ನ ಪಿಜ್ಜ ಹೇಳ್ತಿದ್ರು, ಅದನ್ನೇ ನಾನು ಹೇಳಿದೆ. ನಿನಗೆ ಹೊಸತು ಹೇಳ್ತೀಯಲ್ಲ, ಕಮಾನ್ ಪ್ರೂವ್ ಇಟ್ಟು ಅಂತ ಹೇಳಿದೆ. ಎತ್ಕೊಂಡು ಹೋದ. ಹಾಗೆ ಅದು ಹಿಸ್ಟಾರಿಕಲ್ ಅಲ್ಲ ಅನ್ನೋದಕ್ಕೆ ನಿಂದ ಪ್ರೂಫ್ ಇದ್ದರೆ ಕೊಡು. ನಾನು ಹೊಸತು ಹೇಳಿದರೆ ಐ ಮಸ್ಟ್ ಪ್ರೂವ್ ಇಟ್. ನಾನು ನಮ್ಮ ಹಿರಿಯರು ಹೇಳಿದ್ದನ್ನೇ ಹೇಳಿದೆ, ಅದನ್ನು ನಾನು ಅದನ್ನು ಪ್ರೂವ್ ಮಾಡುವ ಅಗತ್ಯ ಏನಿಲ್ಲ. ಅಲ್ಲ ಅಂತಾದರೆ ಯು ಮಸ್ಟ್ ಪ್ರೂವ್ ಇಟ್. ಅದು ಹಿಸ್ಟಾರಿಸಿಟಿಯನ್ನು ಡಿನೈ ಮಾಡುವ ಪ್ರೂಫ್ ನಿನ್ನ ಹತ್ರ ಇದ್ದರೆ ಕೊಡು. ಅದು ವಿಚಾರ ಮಾಡಬೇಕು. ಅದು ವಿಚಾರ ಮಾಡಿದ ಮೇಲೆ ಮತ್ತೆ ಮಾತಾಡೋಣ ಕಟ್ಸಿ. ಯಾಕೆಂದರೆ ನಮ್ಮಲ್ಲಿ ಇಂಥ ಕ್ಷುದ್ರವಾದ ಲಾಜಿಕ್ಗಳು ಬೇಕಾದಷ್ಟು ಬರ್ತವೆ. ಸರಿಯಾಗಿ ಯೋಚನೆ ಮಾಡದೆ ನಾವು ನಮ್ಮ ಬಗ್ಗೆ, ನಮ್ಮ ಪ್ರಾಚೀನ ಗ್ರಂಥಗಳ ಬಗ್ಗೆ ಅಪನಂಬಿಕೆ ಪಡುವುದಕ್ಕೆ ಈ ಸಣ್ಣ ಲಾಜಿಕ್ಕು ಸಾಕಾಗತ್ತೆ ನಮಗೆ. ಭಾಳ ಸಲೀಸಾಗಿ, ಬಹಳ ಲಘುವಾಗಿ ಮಾತಾಡಿಬಿಡುತ್ತೇವೆ ಪ್ರಾಚೀನ ಗ್ರಂಥಗಳ ಬಗೆಗೆ. ಹಾಗಾಗಿ ಅದನ್ನು ನಾನು ಮತ್ತೆ ಹೇಳಿದೆ ಒಂದು ಸಭೆಯಲ್ಲಿ. ಒಂದು ವಿಷಯ, ಯಾರೋ ಒಬ್ಬರು ಒಂದು ಸಭೆಯಲ್ಲಿ ಬೆಂಗಳೂರಿನಲ್ಲಿ ಬಹಳ ಹಿಂದೆ ಒಂದು ಮಾತು ಹೇಳಿದರು. ಅವರು ತುಂಬ ದೊಡ್ಡ ವಿದ್ವಾಂಸರು.
ಕನ್ನಡದಲ್ಲಿ ದೊಡ್ಡ ಬರಹಗಾರರು ಹೌದು. ಅವರು ಹೇಳಿದರು, ನಾನು ನಿಮ್ಮ ರಾಮಾಯಣ ಮಹಾಭಾರತವನ್ನು ಓದಿಲ್ಲ. ಏನಪ್ಪ ಇದು ದೊಡ್ಡ ವಿಷಯ ಅಲ್ಲ, ಓದಿಲ್ಲ ಅಂತ ಅಷ್ಟೇ ಹೇಳಿದರೆ ನನಗೆ ಬೇಸರ ಆಗ್ತಿರ್ಲಿಲ್ಲ. ಬಹಳ ಜನ ಓದಿಲ್ಲ ಅಂದರೆ ಅವರು ನಿಮ್ಮ ಅಂದರೆ ಸಂಸ್ಕೃತದಲ್ಲಿರುವ ಅಂತ ಅರ್ಥ. ನಾನು ನಿಮ್ಮ ಅದೇನು ನನ್ನ ಕಾಪಿರೈಟ್ ಉಂಟಾ ರಾಮಾಯಣ ಮಹಾಭಾರತಕ್ಕೆ? ನಮ್ಮ ದೇಶದ ದೊಡ್ಡ ಸಾಂಸ್ಕೃತಿಕ ಸಂಪತ್ತದು. ಅದನ್ನು ಮಾತಾಡುವ ರೀತಿ ನೋಡಿ, ಅಂದರೆ ಒಂಥರ ಅದು ನಿಮ್ಮ ಸೊತ್ತು, ನಮಗೆ ಅಗತ್ಯ ಇಲ್ಲ ಅನ್ನುವಾಗ. ನಾನು ನಿಮ್ಮ ರಾಮಾಯಣ ಮಹಾಭಾರತವನ್ನು ಓದಿಲ್ಲ ಅನ್ನುವುದರಿಂದ ನನಗೆ ಪಶ್ಚಾತ್ತಾಪ ಇಲ್ಲ. ಇದು ನನಗೆ ದುಃಖ ಕೊಟ್ಟ ಸಂಗತಿ. ಅಂದರೆ ಇಗ್ನೊರೆನ್ಸ್ ಈಸ್ ಎ ಕ್ವಾಲಿಫಿಕೇಶನ್ ನೌ ಇಟ್ ಈಸ್. ಓದಿಲ್ಲ ಅನ್ನೋದ್ರಿಂದ ಖುಷಿ ಅವರಿಗೆ. ಇದು ಎಂಥ ಬುದ್ಧಿ! ಅದು ಓದಿಲ್ಲ ಅಂತ ಅನ್ನೋದ್ರ ಬಗ್ಗೆ ಒಂದು ನಾನು ಓದಿಲ್ಲ, ಓದಬೇಕಿತ್ತು ಅನ್ನೋ ಭಾವನೆ ಆದರೂ ಬೇಡವಾ? ನಾನು ಓದೇ ಇದ್ದ ತಪ್ಪ. ಯಾಕೆಂದರೆ ಒಂದು ವೇಳೆ ಅದನ್ನು ನೀವು ಡಿನೈ ಮಾಡಬೇಕಾಗಿದ್ರು ಓದಬೇಕಲ್ಲ. ನಾನು ಓದಲಿಲ್ಲ ಆದ್ದರಿಂದ ಅದರಲ್ಲಿ ಏನೂ ಇಲ್ಲ ಅಂದರೆ ಏನ್ರಿ ಅರ್ಥ? ಲಾಜಿಕ್ ಅದು. ಸೊ ಈ ಥರದ ಒಂದು ತುಂಬ ಕ್ಷುದ್ರವಾದ ಮನೋಭಾವನೆ ನಮ್ಮ ಜನ್ರೇಷನ್ನಲ್ಲಿ ಬೆಳೀತಾ ಇದೆ, ಯಂಗರ್ ಜನ್ರೇಷನ್ನಲ್ಲಿ. ಅದಕ್ಕೆ ನಾನು ಹೊಸ ಹುಡುಗರನ್ನು ಬೈಯೋಲ್ಲ. ಅವರಲ್ಲಿ ಸಾಂಸ್ಕೃತಿಕವಾದಂಥ ಒಂದು ಎಚ್ಚರ ಮೂಡಿಸದೇ ಇರುವ ನಮ್ಮದೇ ತಪ್ಪು. ನಾವು ನಮ್ಮ ಮಕ್ಕಳಲ್ಲಿ, ನಮ್ಮ ಮಕ್ಕಳು ನಮ್ಮ ಹಾಗೆ ಕಷ್ಟಪಡುವುದು ಬೇಡ, ಅವರು ಇಂಗ್ಲೀಷ್ ಓದಲಿ, ಇಂಗ್ಲೀಷ್ ಮೀಡಿಯಮ್ನಲ್ಲೇ ಕಲೀಲಿ, ದುಡ್ಡು ಮಾಡಲಿ, ಸಂಸ್ಕೃತಿ ಗೊತ್ತಿಲ್ಲದಿದ್ರು ಅಡ್ಡಿಲ್ಲ ಅಂತ ನಾವು ಅವರನ್ನು ಇಂಗ್ಲೀಷ್ ಮೀಡಿಯಮ್ನಲ್ಲೇ ಕಲಿಸಿದೆವು. ಅವಕ್ಕೆ ಕನ್ನಡ ಮಾತಾಡಲಿಕ್ಕೂ ಬರೋದಿಲ್ಲ ಅನ್ನೋ ಸ್ಥಿತಿ ಬಂತು. ಮತ್ತು ಸಂಸ್ಕೃತ ಎಲ್ಲಿ ಬರಬೇಕು? ಹಾಗೆ ನಾವೇ ಮಾಡಿದ್ದು. ಮಕ್ಕಳು ಇವತ್ತು ಒಂದು ರೀತಿಯಿಂದ ಸಾಂಸ್ಕೃತಿಕವಾದ ಎಚ್ಚರ ಇಲ್ಲದೆ ನಮ್ಮ ಮಕ್ಕಳು ಬೆಳೀತಾ ಇದ್ದರೆ ಅದು ಮಕ್ಕಳದ್ದೇ ಅಂತ ತಪ್ಪು ಪಾಪ. ನಾವು ಅವರನ್ನು ರೂಪಿಸಿದ್ದೇ ಹಾಗೆ, ಆದರೆ ಅವರೇನು ಮಾಡ್ತಾರೆ? ಈಗ ನಮಗೆ ಅಯ್ಯೋ ನಮ್ಮ ಮಕ್ಕಳು ಹೀಗಾಗ್ತಾ ಇದ್ದಾರಲ್ಲ ಅಂತ ನೋವಾಗಲಿ ಶುರುವಾಗಿದೆ. ಮಾಡಿದ್ದು ನಾವೇ. ಅದನ್ನ ಯಾರನ್ನಾದರೂ ಬೈಬೇಕಾಗಿದ್ದರೆ ನಮ್ಮನ್ನೇ ನಾವು ಬೈಕೋಬೇಕು, ಇನ್ಯಾರನ್ನು ಬೈದೇನು ಉಪಯೋಗಿಲ್ಲ. ಯಾರೂ ಯಾರನ್ನೂ ಹಾಳು ಮಾಡಿಲ್ಲ, ನಮ್ಮನ್ನೇ ನಾವು ಹಾಳು ಮಾಡಿಕೊಂಡಿದ್ದೇವೆ. ನಮ್ಮ ಸಂಸ್ಕೃತಿ ಬಗೆಗೆ ನಾವು ಅಭಿಮಾನ ಇಟ್ಟುಕೊಳ್ಳಿಲ್ಲ, ಮುಂದಿನ ತಲೆಮಾರಿಗೆ ಕೊಟ್ಟಿಲ್ಲ. ಅದು ಕೊಟ್ಟಿದ್ದರೆ ಇವತ್ತು ಈ ದೇಶದ ಸ್ಥಿತಿ ಹೀಗೆ ಆಗ್ತಿರಲಿಲ್ಲ. ರಾಮಾಯಣದ ಬಗ್ಗೆ ನಾನು ಅದರಿಂದ ಎಷ್ಟೋ ಕಡೆ ನಾಸ್ತಿಕರ ಗುಂಪಿನಲ್ಲೂ ರಾಮಾಯಣದ ಬಗ್ಗೆ ಹೇಳಿದ್ದುಂಟು. ನಾನು ಹೇಳೋದು, ನಿಮಗೆ ರಾಮಾಯಣದ ಮೇಲೆ ನಂಬಿಕೆ ಇಲ್ಲ, ಬೇಡ. ನೀವೀಗ ಯಾವುದೊಂದು ಕಾದಂಬರಿ ಓದೋಲ್ವ, ನಾವೆಲ್ಲು ಅದೇನು ಹಿಸ್ಟಾರಿಕಲ್ ಅಂತ ಓದುವುದಾ? ಅದು ಶ್ರೇಷ್ಠ ಕೃತಿ ಅಂತ ಖುಷಿ ಕೊಡುತ್ತೆ ಅಂತಲ್ವ? ಹಾಗಾದರೂ ಓದಿ ಖುಷಿ ಪಡ್ರಿ. ಅದನ್ನು ಇರತಕ್ಕಂಥ ಜೀವನಾನುಭವದಿಂದ ನೀವು ಕೂಡ ಪಾಠ ಕಲೀರಿ. ಅದನ್ನು ಹಿಸ್ಟಾರಿಸಿಟಿಗೋಸ್ಕರ ಜಗಳ ಆಡ್ಕೊಂಡು ಓದೋದೇ ಯಾಕೆ ಕೊಡ್ತೀರಿ? ಒಂದು ಗ್ರಂಥವನ್ನು ಓದಲಿಕ್ಕೆ ವೆದರ್ ಇಟ್ ಈಸ್ ಹಿಸ್ಟಾರಿಕಲ್ ಆರ್ ನಾಟ್ ಈಸ್ ಇಮ್ಮಟೀರಿಯಲ್. ಅದನ್ನು ಓದಿ ಸಂತೋಷ ಪಡೋದಕ್ಕೆ ಯಾಕೆ ನೀವು ಅದನ್ನು ವಂಚಿತರಾಗ್ತೀರಿ? ನಿಮ್ಮ ರಾಮಾಯಣ ಭಾರತ ಓದಿಲ್ಲ ಅಂತ ಪಶ್ಚಾತ್ತಾಪ ಇಲ್ಲ, ಇಂಥ ಮಾತು ಯಾಕೆ ಅಂತ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೆ. ಯಾಕೋ ನಮ್ಮ ಜನಾಂಗದಲ್ಲಿ ಅಂಥ ಜಾಗೃತಿ ಈಗ ಸ್ವಲ್ಪ ಮೂಡ್ತಾ ಇದೆ. ಅದು ಬೆಳೀಬೇಕು. ಪ್ರಾಚೀನ ಗ್ರಂಥಗಳ ಬಗ್ಗೆ ಒಂದು ಎಚ್ಚರ ಮೂಡಬೇಕು. ಅದಕ್ಕೆ ಆ ದೃಷ್ಟಿಯಿಂದ ನಾವು ನಮ್ಮ ಮಕ್ಕಳಿಗೆ ಹಿಂದೆ ಚಿಕ್ಕವರಿದ್ದಾಗ ಮಕ್ಕಳಿಗೆ ಮನೆಯಲ್ಲಿ ತಾಯಿ ಅಜ್ಜಿ ರಾಮಾಯಣ ಭಾರತದ ಕಥೆ ಹೇಳ್ತಿದ್ರು, ಅಷ್ಟಾದರೂ ಗೊತ್ತಾಗ್ತಿತ್ತು. ಈಗ ಅದೂ ಇಲ್ಲ, ಕತೆ ಹೇಳೋರು ಇಲ್ಲ. ಈಗಾಗಲೇ ಅಜ್ಜಿಗೆ ಮರೆತು ಹೋಗಿದೆ. ಈಗ ಮೊಮ್ಮಗನಿಗೆ ಏನು ಹೇಳೋದು? ಅಜ್ಜಿಗೂ ನೆನಪಿಲ್ಲ, ಅಮ್ಮನಿಗೂ ನೆನಪಿಲ್ಲ. ಮೊಮ್ಮಗನಂತ ರಾಮಾಯಣ ಹಾಗೊಂದು ಉಂಟಾ ಅಂತ ಕೇಳ್ತಾನೆವ. ರಾಮಾಯಣದ ಕಥೆ ಮಹಾಭಾರತ ಅಂತ ಒಂದು ಟೆಕ್ಸ್ಟ್ ಬುಕ್ ಉಂಟಾ ಅಂತ ಇವತ್ತು ಕಾಲೇಜಿನಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಕೇಳುವ ಸ್ಥಿತಿ ಇದೆ ಈ ದೇಶದಲ್ಲಿ. ಆ ದೃಷ್ಟಿಯಿಂದ ಇಂಥ ಕೆಲಸಗಳು ನಮ್ಮ ಇವತ್ತು ನಡಿಬೇಕಾದ ಏನು ಅಂದರೆ, ನಮ್ಮ ಪ್ರಾಚೀನ ಸಂಸ್ಕೃತಿಯ ಒಂದು ಸಣ್ಣ ಪರಿಚಯ, ಸ್ವಲ್ಪ ಆದರೂ ಆ ಸಂಸ್ಕಾರ ನಮ್ಮಲ್ಲಿ ಉಳಿಯುವಂಥ ಕೆಲಸ ನಡೀಬೇಕು. ತುಂಬ ಈ ಸಂಸ್ಥೆ ಮತ್ತು ಇಂಥ ಅನೇಕ ಸಂಸ್ಥೆಗಳು ಇವತ್ತು ಜೀವಂತವಾಗಿರೋದರಿಂದ ಅಂಥ ಒಂದು ಜಾಗೃತಿಯ ಕೆಲಸ ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ. ಈ ಬಾರಿಯ 14 ದಿವಸಗಳ ಕಾಲ ರಾಮಾಯಣದ ಬಗ್ಗೆ ಒಂದು ದೃಷ್ಟಿಯಿಂದ ರಾಮಾಯಣ ನಮಗೆ ಉಪಬದ್ಧವಾಗಿರ್ತಕ್ಕಂಥ ದಾರ್ಶನಿಕ ಗ್ರಂಥಗಳಲ್ಲಿ ಕಾವ್ಯ ಆದರೂ ಅದು ದಾರ್ಶನಿಕ ಗ್ರಂಥ. ನಮ್ಮಲ್ಲಿ ಕಾವ್ಯ ಶಾಸ್ತ್ರ, ಶಾಸ್ತ್ರ ಕಾವ್ಯ, ಕಾವ್ಯಶಾಸ್ತ್ರ ಅಂತ
ಹೀಗೆ ವಿಭಾಗ ಮಾಡ್ತಿದ್ರು. ಬರೀ ಶಾಸ್ತ್ರದ ಪ್ರಮೇಯವನ್ನು ಬರೇ ತರ್ಕಬದ್ಧವಾಗಿ ನಮ್ಮ ಮುಂದೆ ಇರತಕ್ಕ ಗ್ರಂಥಗಳನ್ನು ಶಾಸ್ತ್ರ ಅಂತ, ಅದನ್ನು ಬರೇ ಕವನ ಜೀವನದ ನವರಸಭರಿತವಾದ ಪ್ರಸಂಗಗಳನ್ನು ಪದ್ಯರೂಪವಾಗಿಯೋ ಗದ್ಯರೂಪವಾಗಿ ವರ್ಣಿಸುವುದನ್ನು ಕಾವ್ಯ ಅಂತ ಹೇಳಿದರು. ಶಾಸ್ತ್ರದ ಪ್ರಮೇಯವನ್ನು ರಸಬದ್ಧವಾಗಿ ಹೇಳುವುದನ್ನು ಅದು ಶಾಸ್ತ್ರ. ಅದರಲ್ಲಿ ಕಾವ್ಯದ ಮುಖ ಹೆಚ್ಚಾಗಿದ್ದರೆ ಕಾವ್ಯಶಾಸ್ತ್ರ, ಶಾಸ್ತ್ರಕ್ಕೆ ಒತ್ತಾಗಿದ್ದರೆ ಶಾಸ್ತ್ರ ಕಾವ್ಯ ಅಂತ. ಕಾವ್ಯದ ಆಸ್ಪೆಕ್ಟು ಅಪ್ರಧಾನ, ಕಾವ್ಯ ಶಾಸ್ತ್ರದ ಮುಖ ಒತ್ತಾದಾಗ ಶಾಸ್ತ್ರ ಕಾವ್ಯ. ಈಗ ಮಹಾಭಾರತವನ್ನು ಶಾಸ್ತ್ರ ಕಾವ್ಯ ಅಂತಾರೆ. ಪ್ರಾಯ ವಾಲ್ಮೀಕಿ ರಾಮಾಯಣವನ್ನು ಕಾವ್ಯಶಾಸ್ತ್ರ ಅಂತ ಹೇಳ್ಬೋದು. ಅದರಲ್ಲಿ ಕಾವ್ಯದ ಮುಖಕ್ಕೆ ಒತ್ತು ಜಾಸ್ತಿ, ಆದರೆ ಅದು ಶಾಸ್ತ್ರ. ಯಾಕೆಂದರೆ ವೇದ ಪ್ರಾಚೇತ ಸಾತಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಅಂತ ವಾಲ್ಮೀಕಿ ಹೇಳ್ತಾರೆ. ರಾಮಚಂದ್ರ ಭಗವಂತ ರಾಮಚಂದ್ರನಾಗಿ ಭೂಮಿಗೆ ಬಂದಾಗ ವೇದ ರಾಮಾಯಣವಾಗಿ ಬಂತು ಅಂತ. ಅಂದರೆ ವೇದದ ಸಾರವೇ ರಾಮಾಯಣ, ಅದು ಶಾಸ್ತ್ರದ ಸಾರ ಅಂತಾಯಿತು. ಆದರೆ ಅದು ಪೂರ್ತಿ ಕಾವ್ಯದ ರೂಪದಲ್ಲಿದೆ. ಅದನ್ನು ಕಾವ್ಯಶಾಸ್ತ್ರ. ಮಹಾಭಾರತವನ್ನು ಶಾಸ್ತ್ರ ಕಾವ್ಯ ಅಂತಲೂ ರಾಮಾಯಣವನ್ನು ಕಾವ್ಯಶಾಸ್ತ್ರ ಅಂತಲೂ ಪ್ರಾಚೀನರು ಕರೆದದ್ದುಂಟು. ಮತ್ತು ಒಂದು ದೃಷ್ಟಿಯಿಂದ ಅದು ಒಳ್ಳೆಯ ನಿರ್ಧಾರ. ಹಾಗೆ ಕಾವ್ಯದ ಮುಖದಿಂದ ಶಾಸ್ತ್ರವನ್ನು ತಿಳಿ ಹೇಳುವ ಅದು ಯಾಕೆ ಬೇಕು ಅಂದರೆ ಸಾಮಾನ್ಯ ಜನರಿಗೆ ಆವರ್ಜನೆ. ಶಾಸ್ತ್ರ ಅನ್ನೋದು ಯಾರಿಗೆ ಕ್ಲಿಷ್ಟವಾಗುತ್ತೆ ಅವರಿಗೆ ಅದನ್ನು ಕಾವ್ಯದ ಮುಖದಿಂದ ಹೇಳಿದಾಗ ಹೆಚ್ಚು ಜನರು ಅದನ್ನು ಖುಷಿ ಪಡ್ತಾರೆ ಮತ್ತು ಹೆಚ್ಚು ಜನರು ಅದನ್ನು ಅನುಭವಿಸ್ತಾರೆ, ಸುಖ ಪಡ್ತಾರೆ. ಅದಕ್ಕೋಸ್ಕರ ಹಿಂದಿನವರು ಎಷ್ಟೋ ಶಾಸ್ತ್ರದ ಪ್ರಮೇಯಗಳನ್ನು ಅದು ಕಥೆಯ ರೂಪದಲ್ಲಿ ಕಾವ್ಯದ ರೂಪದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅಂಥ ಒಂದು ಕಾವ್ಯಶಾಸ್ತ್ರ. ಮತ್ತು ನಾವು ಕಾಲಘಟ್ಟದಲ್ಲಿ ನೋಡಿದರೆ ವ್ಯಾಸರಿಗಿಂತ ವಾಲ್ಮೀಕಿ ಪ್ರಾಚೀನರು. ವ್ಯಾಸರು ನಮ್ಮ ಈ ದೇಶದ ಎಲ್ಲ ಸಾಂಸ್ಕೃತಿಕ ಪರಂಪರೆಯ ಪುನರುತ್ಥಾನ ಮಾಡಿದ ಮೂಲ ಪುರುಷ. 18 ಪುರಾಣಗಳು, ವೇದಗಳನ್ನು ವಿಭಾಗ ಮಾಡಿದರು, 18 ಪುರಾಣಗಳನ್ನು ಕೊಟ್ಟರು. ಎಲ್ಲಕ್ಕಿಂತ ಭಾರತಂ ಸರ್ವಶಾಸ್ತ್ರೇಶು, ಸರ್ವಶಾಸ್ತ್ರೋತ್ತಮವಾದ ಭಾರತವನ್ನು ಕೊಟ್ಟರು. ಅಂಥ ಎಲ್ಲ ಗ್ರಂಥಗಳನ್ನು ಕೊಟ್ಟಂಥ ವ್ಯಾಸರು ಅರ್ವಾಚೀನರು ವಾಲ್ಮೀಕಿಗಿಂತ. ಅದಕ್ಕಿಂತಲೂ ಪ್ರಾಚೀನ ಗ್ರಂಥ ರಾಮಾಯಣ. ಅವತಾರದ ದೃಷ್ಟಿಯಿಂದಲೂ ಭಾರತ ಕೃಷ್ಣನ ಅವತಾರದ ಮಹಿಮೆಯನ್ನು ಬಿತ್ತರಿಸಿದರೆ ಅದಕ್ಕಿಂತ ಪೂರ್ವ ಅವತಾರ ರಾಮ ಅವತಾರದ ಕಥೆಯನ್ನು ಆ ದೃಷ್ಟಿಯಿಂದ ಅತ್ಯಂತ ಪ್ರಾಚೀನವಾದಂಥ ಒಂದು ಕಾವ್ಯವೂ ಆದ ಶಾಸ್ತ್ರವೂ ಆದ ವಾಲ್ಮೀಕಿ ರಾಮಾಯಣ. ಅದರ ಒಂದು ಪ್ರಾರಂಭದ ವ್ಯಕ್ತಿ ಚಿಂತನೆ, ಅದರಲ್ಲಿ ಬರತಕ್ಕಂಥ ಪಾತ್ರಗಳ ಚಿಂತನೆ ಮಾಡುವ ಮುಂಚೆ ಒಂದು ರೋಚಕವಾದ ಹಿನ್ನೆಲೆ, ಅವರೇ ರಾಮಾಯಣ ರಚನೆಗೆ ಅವರು ಕೊಟ್ಟಿರತಕ್ಕಂಥ ಒಂದು ರೋಚಕವಾದ ಹಿನ್ನೆಲೆಯ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಕಥೆ ಇದೆ. ಆ ಕಥೆ ಅದು ಕಥೆ ಬರೀ ಕಥೆ ಇರಬಹುದು, ಐತಿಹಾಸಿಕ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಏನು ಅಂದರೆ ವಾಲ್ಮೀಕಿಗಳು ಒಬ್ಬರು ಬೇಡ ಆಗಿದ್ದರು. ಬೇಡನಾಗಿ ಕಾಡಿನಲ್ಲಿ ಬೇಟೆಯಾಡಿಕೊಂಡು ಪ್ರಾಣಿ ಹಿಂಸೆ ಮಾಡಿಕೊಂಡು ಸ್ವಚ್ಛಂದವಾಗಿ ಜೀವನ ಮಾಡ್ತಾ ಇದ್ದರು ಅಂತ ಒಂದು ಕಥೆ ಹೇಳುತ್ತದೆ. ಆಮೇಲೆ ನಾರದರು ಋಷಿಗಳ ಭೇಟಿಯಾದಾಗ, ಅಲ್ಲಪ್ಪ ನೀನು ಹೀಗೆ ಬೇಟೆಯಾಡಿ ಪ್ರಾಣಿಗಳನ್ನು ಕೊಂದು, ಅಲ್ಲ ನನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೋಸ್ಕರ ನಾನು ಬೇಟೆಯಾಡುತ್ತೇನೆ, ಅಲ್ಲ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೋಸ್ಕರ ನೀನು ಪ್ರಾಣಿ ಹಿಂಸೆ ಮಾಡಿದರೆ ನೀನು ಮಾಡಿದ ಹಿಂಸೆಯಪ್ಪ ಅದರ ಪಾಪವನ್ನು ನಿನ್ನ ಹೆಂಡತಿ ಮಕ್ಕಳು ತಗೋತಾರ ಅಂತ ಕೇಳಿದ್ರಂತೆ. ಇದು ಇರೋ ಕಥೆ, ನಾನು ಓದಿದ್ದೇನೆ ಒಂದು ಕೆಲವು ಪುಸ್ತಕಗಳಲ್ಲಿ. ಅದಕ್ಕೆ ಆತ ಹೋಗಿ ನಿನ್ನ ಹೆಂಡತಿ ಹತ್ರ ಕೇಳಿದ, ಹೆಂಡತಿ ಹೇಳಿದಂತೆ ನೀವು ಪ್ರಾಣಿ ಕೊಂದರೆ ನಾನು ಯಾಕೆ ಪಾಪ ಹೊರಬೇಕು, ನನಗೆ ಬೇಡ ಅಂದಂತೆ. ಅಷ್ಟೊತ್ತಿಗೆ ಪಶ್ಚಾತ್ತಾಪ ಆಯಿತು. ಅಲ್ಲಿಂದ ವ್ಯಾಧ ವೃತ್ತಿಯನ್ನು ಬಿಟ್ಟು ತಪಸ್ಸು ಮಾಡಲಿಕ್ಕೆ ಹೋದರು. ಅದಕ್ಕೂ ಒಂದು ಕಥೆ ಇದೆ. ತಪಸ್ಸು ಮಾಡಬೇಕಾದ್ರೆ ಮಂತ್ರೋಪದೇಶ ಕೊಡಿ ಅಂತ ಕೇಳಿದ್ರಂತೆ ನಾರದರ ಹತ್ರ. ಇವರು ಏನು ರಾಮ ಅಂತ ಹೇಳಲಿಕ್ಕೆ ಬರಲಿಲ್ಲ ಅಂತ ವಾಲ್ಮೀಕಿ. ಇದೆಲ್ಲ ಕಾಲ್ಪನಿಕವಾದ ಕಥೆಗಳು, ಇದನ್ನು ವಸ್ತುಸ್ಥಿತಿ ಅಂತ ತಿಳ್ಕೊಬೇಡಿ. ರಾಮ ಅಂತ ಹೇಳಲಿಕ್ಕೂ ಬರಲಿಲ್ಲ ರಾಮಾಯಣ ಬರೆದವರಿಗೆ. ಮೊದಲು ಕಡೆಗೆ ಹತ್ತಿರದಲ್ಲಿದ್ದ ಒಂದು ಮರ ತೋರಿಸಿದ್ರಿಂದ ಇದೇನು ಒಂದು ಮರ ಅಂದರೆ ಏನು, ನಾರದರಿಗೂ ವಾಲ್ಮೀಕಿಗೂ ಕನ್ನಡ ಗೊತ್ತಿತ್ತು ಅಂತ ಆಯಿತು, ಕನ್ನಡದಲ್ಲಿ ಮಾತಾಡ್ತಿದ್ರು ಅಂತ ಆಯ್ತು. ಅದು ಈ ಕಥೆ ಬರೆದವರು ಯಾರೋ ಕನ್ನಡದ ಹರಿಕಥೆಯವರು.
ಮರ ಮರ ಅಂತ ಹೇಳೋದು, ಕಡೆಗೆ ಅದನ್ನೇ ಅಮ್ಮ ಹೇಳೋದು, ಕಡೆ ಮರ 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 ರಾಮ ಆಯ್ತು, ಮರವೇ ರಾಮ ಆಯ್ತು ಅಂತ. ಇದು ಒಂದು ರೋಚಕವಾದ ಕಥೆ. ವಸ್ತುತಃ ನನಗೆ ತಿಳಿದ ಹಾಗೆ ಪ್ರಾಚೀನ ಗ್ರಂಥಗಳನ್ನು ಅವಲೋಕನ ಮಾಡಿದರೆ ವಾಲ್ಮೀಕಿ ಬೇಡ ಆಗಿದ್ದರು ಅನ್ನೋದಕ್ಕೆ ದಾಖಲೆಯೇ ಇಲ್ಲ. ಪ್ರಾಚೇತಸೋ ಮುನಿವೃಷ, ವರುಣನ ಮಗ ಅಂತ. ವಸಿಷ್ಠ ಮತ್ತು ವಾಲ್ಮೀಕಿಗಳು ಅಣ್ಣ ತಮ್ಮಂದಿರು. ಒಬ್ಬ ಬೇಡ ಆಗೋದು ಹೇಗೆ ಅದರಲ್ಲಿ? ವಸಿಷ್ಠರು ಮತ್ತು ವಾಲ್ಮೀಕಿ ಪ್ರಚೇತ, ವರುಣನ ಪುತ್ರ ಅಂತ. ವಾಲ್ಮೀಕಿ ಹೇಳ್ಕೊಂಡಿದ್ದಾರೆ ಪ್ರಾಚೇತ ಸಹ, ನಾನು ವರುಣನ ಮಗ ಅಂತ. ಹಾಗಾಗಿ ಅವರು ಬೇಡರಾಗಿದ್ದರು ಅನ್ನೋದೇ ಪ್ರಾಯ ಆಧಾರ ಇಲ್ಲದ, ಅಂದರೆ ಸಂಸ್ಕೃತದಲ್ಲೇ ಒಂದು ಪುರಾಣದ ಕಥೆ ಅಂತ ಪ್ರಿಂಟ್ ಆಗಿಬಿಟ್ಟಿದೆ, ನಾನು ಓದಿದ್ದೇನೆ. ಬಟ್ ಅದು ಆಧಾರ ಇಲ್ಲದ ಕಥೆ. ಏನೇ ಇರಲಿ, ಅದರ ಒಂದು ವಿಷಯ, ಅವರು ತಾನು ಮುಂದೆ ಹೇಳ್ತಕ್ಕ ಕಥೆ ಈ ಅವರು ಬೇಡರಾಗಿದ್ದರು ಅನ್ನೋದಕ್ಕೆ ಸ್ಫೂರ್ತಿ. ಈ ಕಥೆ ರಚನೆ ಮಾಡುವುದಕ್ಕೆ, ರಾಮಾಯಣ ರಚನೆಯ ಮೊದಲು ಅವರಿಗೆ ಬಂದ ಸ್ಫೂರ್ತಿ ಒಂದು ಯಾವುದೋ ಒಂದು ಒಳಗಿಂದ ಸ್ಫುರಣ ಆಗಬೇಕಲ್ಲ. ನಾನು ರಾಮಾಯಣ ಬರಿಬೇಕು ಅನ್ನುವಂಥ ತುಡಿತ ಅವರಲ್ಲಿ ಉಂಟಾದದ್ದು ಹೇಗೆ? ಅವರವ್ರ ಶಿಷ್ಯನ ಜೊತೆಗೆ ಸ್ನಾನಕ್ಕೆ ಹೋಗಿದ್ದಾರೆ ನದಿ ತೀರಕ್ಕೆ. ನದಿ ತೀರಕ್ಕೆ ಹೋಗುವಾಗ ನಿಮಗೆ ಕಥೆ ಎಲ್ಲ ಗೊತ್ತಿದ್ದದ್ದೇ, ಆದರೆ ಆ ಕಥೆ ಹಿಂದೆ ಬಹಳ ರೋಚಕವಾದ ಅಂಶ ಏನು ಅಂದರೆ, ಕಥೆ ನದಿ ತೀರಕ್ಕೆ ಹೋಗಿದ್ದಾರೆ. ಅಲ್ಲಿ ಒಂದು ಮರದಲ್ಲಿ 2 ಪಕ್ಷಿಗಳು ಕೂತಿದ್ದಾರೆ. ಇವರು ಪಾಪ ಆ ಪಕ್ಷಿಗಳನ್ನು ನೋಡ್ತಾ, ಅದು ಒಂದು ಗಂಡು ಒಂದು ಹೆಣ್ಣು, ಕ್ರೌಂಚ ಪಕ್ಷಿ. ಕ್ರೌಂಚ ಪಕ್ಷಿ ಅಂದರೆ ಒಂದು ಜಾತಿಯ, ಅದನ್ನು ಅವರು ವರ್ಣನೆ ನೋಡಿದರೆ ಕ್ರೌಂಚ ಪಕ್ಷಿ ಅಂದರೆ ಸಂಸ್ಕೃತದಲ್ಲಿ ಇವತ್ತು ಒಂದು ಜಾತಿಯ ಕೊಕ್ಕರೆ ಅದು. ಆದರೆ ರಾಮಾಯಣದಲ್ಲಿ ಅದು ವರ್ಣನೆ ನೋಡಿದರೆ ಅದು ಕೊಕ್ಕರೆಯೋ ಅಥವಾ ಕಾಡು ಕೋಳಿಯ ಜಾತಿಯ ಪಕ್ಷಿಯೋ ಅಂತ ಸಂಶಯ ಆಗತ್ತೆ. ಇರಲಿ, ಏನೋ 2 ಪಕ್ಷಿಗಳು ಪರಸ್ಪರ ಒಂದನ್ನೊಂದು ಮುದ್ದಿಸುತ್ತಾ, ಪ್ರಾಣಿಗಳಲ್ಲೂ ಏನು ಅನುರಾಗ, ಏನು ಪ್ರೀತಿ, ಏನು ಅನುಬಂಧ ಅಂತ ಪಾಪ ಮೈಮರೆತು ನೋಡ್ತಾ ಇದ್ದಾರೆ ವಾಲ್ಮೀಕಿಗಳು. ನಾವು ವಾಲ್ಮೀಕಿಯ ಒಂದು ವ್ಯಕ್ತಿತ್ವವೇ ಒಂದು ವಿಚಿತ್ರ. ಅವರು ಸ್ವತಃ ಸಂಸಾರಿಗಳಲ್ಲ. ಆ ಪಕ್ಷಿಗಳ ಸಂಸಾರ ಜೀವನವನ್ನು ನೋಡಿ ಏನು ಒಂದು ಪ್ರೀತಿ, ಏನು ಅನುರಾಗ, ಆ ಗಂಡು ಆ ಹೆಣ್ಣನ್ನು, ಹೆಣ್ಣು ಆ ಗಂಡನ್ನು ಪರಸ್ಪರ ಮುದ್ದಿಸುವ ಪರಿ, ಏನು ಆ ಭಗವಂತನ ಲೀಲೆ, ಪ್ರಾಣಿಗಳಲ್ಲೂ ಎಂಥ ಅನುರಾಗವನ್ನು ಇಟ್ಟಿದ್ದಾನೆ ಅಂತ ಅದನ್ನು ನೋಡಿಕೊಂಡು ಮೈಮರೆತು ಹೋಗ್ತಾ ಇದ್ದಾರೆ. ಸ್ನಾನಕ್ಕೆ ಅಂತ ಹೋದವರು ಈ ದೃಶ್ಯ ನೋಡ್ತಾ ಅದರ ಹಿಂದೆ ಇರತಕ್ಕಂಥ ಒಂದು ಭಗವಂತನ ಲೀಲೆ, ಸೃಷ್ಟಿಯ ಒಂದು ಸೆಳೆತ, ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಹೋಗ್ತಾರೆ. ಯೋಚನೆ ಮಾಡ್ತಾ ಹೋಗುವಾಗ ಅವರಿಗೆ ಇದ್ದಕ್ಕಿದ್ದ ಹಾಗೆಯೇ ಅವರ ಕಣ್ಮುಂದೆ ಆ ಮೇಲೆ ಇದ್ದಂಥ ಗಂಡು ಹಕ್ಕಿ ಕೆಳಗೆ ಬಿತ್ತು. ಯಾಕೆಂದ್ರೆ ಯಾರೋ ಒಬ್ಬ ಬೇಡ ರಮಬಾಣೆ ಬಿಟ್ಟಿದ್ದಾನೆ ಅದಕ್ಕೆ, ಅವನ ಆಹಾರಕ್ಕೋಸ್ಕರ. ಯಮ ಕೂಡ ಗಂಡು ಹೆಣ್ಣು ಪ್ರೀತಿಸುವಾಗ ಸಾಯಿಸೋದಿಲ್ಲ ಅಂತ ಒಂದು ಕಥೆ ಇದೆ. ಆದರೆ ಬೇಡನಿಗೆ ಅದು ಯಾವುದೂ ಇಲ್ಲ, ಅವನಿಗೆ ಹೊಟ್ಟೆ ಪಾಡು. ಸರಿ, ಅದು ಒಂದನ್ನೊಂದು ಪ್ರೀತಿಸ್ತಾ ಇದ್ದಾಗ ಗಂಡಿಗೆ ಬಾಣ ಬಿಟ್ಟ, ಅದು ಮೇಲಿನಿಂದ ಕೆಳಕ್ಕೆ ಬಿತ್ತು. ಬಾಣದ ಬೆಟ್ಟು ತಾಗಿದ್ದು ಕೆಳಕ್ಕೆ ಬಿದ್ದು ಮೈಯಿಂದ ನೆತ್ತರು ಬಸಿದು ನೆತ್ತರಿನಲ್ಲಿ ಬಿಲಿ ಬಿಲಿ ಒದ್ದಾಡಿ ಪ್ರಾಣ ಬಿಡುವುದನ್ನು ನೋಡ್ತಾರೆ ಇವರು. ಈ ಋಷಿಯ ಹೃದಯ ಕಲಕಿ ಹೋಯಿತು. ಅಯ್ಯೋ ಪಾಪ ಅಂತ. ಇವತ್ತು ಮನುಷ್ಯರನ್ನು ಕೊಂದರೂ ಹಾಗೆ ಅನಿಸೋದಿಲ್ಲ, ಬೀದಿಯಲ್ಲೇ ಕೊಚ್ಚಿಕೊಳ್ಳುತ್ತಾರೆ. ಅಂದರೆ ಮನುಷ್ಯರು ಎಷ್ಟು ನೀಚರಾಗಿದ್ದಾರೆ ಅಂದರೆ ಯಾವ ಸಂವೇದನೆಯೂ ಇಲ್ಲ. ಮತ್ತು ಇನ್ನೊಬ್ಬರನ್ನು ಕೊಲ್ಲುವುದು ಒಂದು ಧರ್ಮದ ಕ್ರಿಯೆ ಅಂತ ತಿಳ್ಕೊಂಡಂಥ ಮತಾಂಧರು ಹುಟ್ಟಿಕೊಂಡಿದ್ದಾರೆ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ. ಇವತ್ತು ಕೊಲ್ಲುವುದು ಧರ್ಮ ಅಂತ. ಅಂದರೆ ನನಗೆ ಕಾಣೋದು, ಒಮ್ಮೊಮ್ಮೆ ರಾಮಾಯಣದಲ್ಲಿ ಮುಂದೆ ಬರ್ತಾರೆ, ಪುರಾಣಗಳಲ್ಲಿ ಬರ್ತಾರೆ, ಇನ್ನೊಬ್ಬರನ್ನು ಕೊಲ್ಲುವುದರಲ್ಲಿ ಸಂತೋಷ ಪಡುವವರನ್ನು ರಾಕ್ಷಸರು, ದೈತ್ಯರು ಅಂತ ಹೇಳ್ತಾರೆ. ಅವರೆಲ್ಲ ಹುಟ್ಟಿರಬೇಕು ಈಗ ಅವರು ದೈತ್ಯರು, ರಾಕ್ಷಸರು ಅಂತ ಹೆಸರಿಲ್ಲ ಅಷ್ಟೇ. ಏನು ಪುರಾಣದಲ್ಲಿ ಹೇಳಿದ್ದಾರೆ ಅವರ ಸ್ವಭಾವ, ಅದೇ ಸ್ವಭಾವ ಡಿಟ್ಟೋ ಇವುಗಳಲ್ಲಿದೆ. ಇವುಗಳನ್ನು ಯಾಕೆ ರಾಕ್ಷಸರು, ದೈತ್ಯರು ಅಂತ ಹೇಳಬಾರ್ದು, ಮನುಷ್ಯರು ಅಂತ ಹೇಳೋದು ಸಾಧ್ಯ ಇಲ್ಲ. ಯಾಕೆಂದರೆ ದೈತ್ಯರು ಈಗ ದೈತ್ಯರು ಅಂತ ಒಂದು ಗುಂಪು ಉಂಟ, ಜನಾಂಗ, ರಾಕ್ಷಸರು ಅಂತ ಇಲ್ಲ. ಎಲ್ಲ ಮನುಷ್ಯರಲ್ಲಿ ಸೇರಿ ಹೋಗಿದ್ದಾರೆ. ಎಲ್ಲಿ ಹುಡುಕೋದು ಕಷ್ಟ. ನಾವು ದೈತ್ಯರು ಯಾರು? ನಮ್ಮ ಪಕ್ಕದ ಮನೆಯಲ್ಲೇ ಇರಬಹುದು, ನಮ್ಮ ಮನೆಯಲ್ಲೇ ಇರ್ಬೋದು, ನಾವೇ ಆಗಿರ್ಬೋದು, ಗೊತ್ತಾಗೋಲ್ಲ. ಯಾರು ದೈತ್ಯರು ಇರ್ಬೋದು. ಹಾಗಾಗಿ ಅವರಿಗೆ ಪಾಪ ವಾಲ್ಮೀಕಿಗಳಿಗೆ ಅಯ್ಯೋ ಪಾಪ ಅಂತ. ಮನುಷ್ಯ ಆದ್ರೇನು, ಪಕ್ಷಿ ಆದ್ರೇನು, ಜೀವ ಜೀವ ಅಲ್ವಾ? ಅದು ಒಂದು ತಾನು ಪ್ರೀತಿಸಿದ ಹೆಣ್ಣಿನ ಜೊತೆಗೆ ಮುದ್ದಿಸ್ತಾ ಇರುವಾಗ ಇವನು ಹೊಡೆದು ಬಿಟ್ಟಲ್ಲ, ಕೆಳಗೆ ಬಿದ್ದು ಬಿಲಿ ಒದ್ದಾಡ್ತಾ ಇದೆ, ಮೇಲಿನಿಂದ ಹೆಣ್ಣು ಹಕ್ಕಿ ಚೀರುತ್ತಾ ಇದೆ. ಅದನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ, ನೋವು.
ಹತ್ತು ಬಿಟ್ರು ವಾಲ್ಮೀಕಿಗಳು. ಅಯ್ಯೋ ಪಾಪವೇ ಹೀಗಾಯ್ತಲ್ಲ ಅಂತ. ಶೋಕ, ತಮಾಷೆ ಏನು ಗೊತ್ತುಂಟ, ದುಃಖದ ಎರಡನೇ ಸ್ಟೆಪ್ ಏನು ಗೊತ್ತುಂಟ, ಜೋರು ದುಃಖ ಆದಾಗ ಜೋರು ಕೋಪ ಬರೋದು. ದುಃಖ ಆದರೆ ಅದರ ಪ್ರತಿಕ್ರಿಯೆ ಕೋಪ, ಸಿಟ್ಟುವಂಥವರಿಗೆ ಯಾರ ಮೇಲೆ, ಇಂಥ ಕೆಲಸ ನೀಚ ಕೆಲಸ ಮಾಡೋದು ಬೇಡ ಸಿಟ್ಟುವಂತ. ಪಾಪ ಅವು ಏನು ತಪ್ಪು ಮಾಡಿದ್ದವು, ಒಂದನ್ನೊಂದು ಯಾರ ಹಂಗೂ ಬೇಡ ಅಂತ ಮರದ ತುದಿಯಲ್ಲಿ ಕೂತು ಯಾರಿಗ ತೊಂದರೆ ಕೊಟ್ಟವ, ನಿರಪಾಯ ಪ್ರಾಣಿ, ಒಬ್ರಿಗೆ ತೊಂದರೆ ಕೊಡುವಂಥವೂ ಅಲ್ಲ, ತೊಂದರೆ ಕೊಟ್ಟೂ ಇಲ್ಲ, ಏನೂ ಮಾಡದ ನಿರಪಾಯ ಪ್ರಾಣಿಗಳು ತಮ್ಮಷ್ಟಕ್ಕೆ ತಾವು ಪ್ರೀತಿಸ್ತಾ ಇದ್ದಾಗ ಇವನಿಗೆ ಅದನ್ನು ನೋಡಿ ಸಹನೆ ಆಗಲಿಲ್ಲಲ್ಲ, ಎಂಥ ನೀಚ ಇವ ಅಂತ ಬೇಡನ ಮೇಲೆ ಕೋಪ ಬಂತು. ನಾನು ಪ್ರಾಯ ಅವರು ಬೇಡರಾಗಿದ್ರು ಅನ್ನೋದಕ್ಕೆ ಈ ಕಥೆ ಸ್ಫೂರ್ತಿ ಕೊಟ್ಟಿರ್ಬೋದು ಅಂತ, ಅವ್ರಿಗೆ ಪ್ರಾಯ ತಾನು ಬೇಡರಾಗಿದ್ದೆ ಹೀಗೆ ಮಾಡ್ತಿದ್ದೆ ಅಲ್ಲ ಅಂತ ಖಂಡಿತೇನೋ ಅದರಿಂದ ಕೋಪ ಬಂತೇನೋ ಅಂತ ತಮಾಷೆ ಮಾಡೋದುಂಟು. ಆದರೆ ಆ ಪ್ರಾಯ ಈ ಕಥೆ ಬರೆಯೋರಿಗೆ ಅದು ಕಾರಣ ಇರ್ಬೋದು. ಕೋಪ ಬಂತು. ಶೋಕ, ಶೋಕ ಶ್ಲೋಕತ್ವಮಾಗತಃ ಅಂತ ಅವರೇ ಹೇಳ್ತಾರೆ. ನನ್ನ ದುಃಖ ನನ್ನ ಬಾಯಿಯಿಂದ ಒಂದು ಶ್ಲೋಕವಾಗಿ ಹೊರಗೆ ಬಂತು. ಏನು ಹೇಳಿದರು ಅವರಿಗೆ? ಶೋಕದಿಂದ ಏನಾಯಿತು ಅಂದರೆ, ಆ ಬೇಡನನ್ನ ಶಾಪ ಕೊಟ್ಟಿಡ್ಬೇಕು. ಯಾಕೆ? ಯತ್ ಕ್ರೌಂಚ ಮಿಥುನಾಥೇಕಂ ಅವಧೀಹಿ ಕಾಮಮೋಹಿತಂ. ಅವರು ಕಾಣೋದು ಕ್ರೌಂಚ ಮಿಥುನ, ಎರಡು ಕ್ರೌಂಚ ಪಕ್ಷಿಗಳು. ಆ ಎರಡು ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನ ಕೊಂದಿಯಲ್ಲ, ಅವಧೀಹಿ, ಅದು ಯಾವಾಗ? ಕಾಮಮೋಹಿತವಾಗಿದ್ದಾಗ. ಅವು ಎರಡೂ ಪ್ರಣಯ ಸಲ್ಲಾಪದಲ್ಲಿ, ಪ್ರಣಯದ ಚೇಷ್ಟೆಯಲ್ಲಿ ಲೀನವಾಗಿದ್ದಾಗ ಕೊಂದುಬಿಟ್ಟೆ ಅಲ್ಲ. ಅದರಿಂದ ಮಾ ನಿಷಾದ ಪ್ರತಿಷ್ಠಾಂ ತಮ್ಮ ಅಗಮ ಶಾಶ್ವತೀ ಸಮಾಹ. ಸಿಟ್ಟುವಂತವರಿಗೆ ನಿಷಾದ ಅಂದರೆ ಬೇಡರು. ಮಾ ನಿಷಾದ ಪ್ರತಿಷ್ಠಾಂ ತಮ್ಮ ಅಗಮ ಶಾಶ್ವತೀ ಸಮಾಹ. ನೀನು ಬಹಳ ಕಾಲ ಬದುಕಬೇಡ ಕೋಪದಿಂದ. ಪಾಪ ಒಂದು ಸತ್ತದ್ದಕ್ಕೆ ಇನ್ನೊಬ್ಬರ ಸಾವು ಅದಕ್ಕೆ ಪ್ರಾಯಶ್ಚಿತ್ತವ. ಧರ್ಮರಾಜ ಅಶ್ವಮೇಧ ಯಾಗ ಮಾಡು ಅಂತ ಹೇಳಿದಾಗ ಇದೇ ಮಾತು ಹೇಳಿದ್ದ. ನೀನು ಯುದ್ಧದಲ್ಲಿ ಲಕ್ಷಾಂತರ ಜನ ಸತ್ತರು, ನಾನು ಒಬ್ಬ ಪಾಪಿ, ನಾನು ಸಿಂಹಾಸನ ಏರಬಾರದು ಅಂದ ಧರ್ಮರಾಜ. ನೆತ್ತರನ್ನು ಕೋಡಿ ಹರಿದಿದೆ, ಲಕ್ಷ ಲಕ್ಷ ಜನ ಸತ್ತಿದ್ದಾರೆ, ಈ ಪಾಪದ ಸಿಂಹಾಸನದಲ್ಲಿ ನಾನು ಯಾಕೆ ಕೂಡಬೇಕು? ಅದಕ್ಕೆ ಹೇಳಿದರು, ಪಾಪದ ಪ್ರಾಯಶ್ಚಿತ್ತವಾಗಿ ಅಶ್ವಮೇಧ ಯಾಗ ಮಾಡು. ಧರ್ಮರಾಜ ಹೇಳ್ತಾರೆ, ಇಷ್ಟು ಜನ ಕೊಂದದ್ದು ಸಾಲದೆ ಮತ್ತೆ ಒಂದು ಕುದುರೆ ಕೊಲ್ಲಬೇಕಾ ಅಂತ. ಇನ್ನೊಂದು ಪ್ರಾಯಶ್ಚಿತ್ತ, ಒಂದು ಸಾವಿಗೆ ಇನ್ನೊಂದು ಸಾವು ಮದ್ದ. ಹಾಗೆ ಇವನು ವ್ಯಾಧನನ್ನು ಕೊಂದರೆ ಅದು ಬದುಕುತ್ತಾ. ಆದರೆ ಕೋಪ ಅದನ್ನೆಲ್ಲ ಯೋಚಿಸುವುದಿಲ್ಲ. ನೀನು ಆ ಪ್ರಾಣಿಯನ್ನ, ಕಾಮಮೋಹಿತವಾಗಿರ್ತಕ್ಕಂತಹ ಪ್ರಾಣಿಯನ್ನು ಕೊಂದಿ ನೀನು ಹೆಚ್ಚು ಕಾಲ ಬದುಕಬೇಡ ಅಂತ ಅವರ ಬಾಯಲ್ಲಿ ಬಂದು ಹೋಯಿತು. ನಾವು ಸಿಟ್ಟಿನಲ್ಲಿ ಮಾತಾಡುವಾಗ ಯೋಚಿಸಿ ಮಾತಾಡೋಲ್ಲ, ಮಾತಾಡಿದ ಬೇರೆ ಸಮಯದಲ್ಲಿ ಯೋಚಿಸಿ ಮಾತಾಡ್ತೇವೆ. ಸಿಟ್ಟಿನಲ್ಲಿ ಮಾತಾಡಿ ಯೋಚಿಸೋದು ಎಂತ ಹೇಳಿದೆ ನಾನು, ಅಯ್ಯೋ ಹೇಳಬಾರದಿತ್ತಲ್ಲ ಅಂತ. ಇದು ಹೀಗೆ ಮಾತಾಡಿದ ಮೇಲೆ ಯೋಚಿಸುವುದು. ಯೋಚಿಸ್ತಾರೆ, ನಾನು ಯಾಕೆ ಶಾಪ ಕೊಟ್ಟೆ, ಅವನು ನನಗೇನು ಮಾಡಿದ್ದಾನೆ? ಅವನು ಮಾಡಿದ್ದು ಒಂದು ಪ್ರಾಣಿ ವಧೆ, ನಾನು ಒಂದು ಪ್ರಾಣಿ ವಧೆ ಮಾಡ್ತೆ, ಇವನು ಸಾಯು ಅಂತ ಹೇಳಿದೆ, ನಾನು ಯಾಕೆ ಕೋಪಕ್ಕೊಳಗಾಗಿ ಶಾಪ ಕೊಟ್ಟೆ ಅಂತ ಅವರು ಯೋಚನೆ ಮಾಡ್ತಾರೆ. ಯಾಕೆ ಹೀಗಾಯಿತು, ನನ್ನ ಬಾಯಿಂದ ಯಾಕೆ ಹೀಗೆ ಬಂತು? ಯೋಚನೆ ಮಾಡಿದರೆ ತಮಾಷೆ ಏನು ಗೊತ್ತುಂಟ, ಅದು ಶಾಪವಾಗಿರಲಿಲ್ಲ. ಕೋಪ ಅವರೆಂದರೂ ಶೋಕ ಶ್ಲೋಕವಾಯಿತು, ಕೋಪ ಶಾಪವಾಯಿತು ಅಂತ ತಿಳ್ಕೊಂಡ್ರೆ ಅದು ಶ್ಲೋಕ ಆದದ್ದು ಶ್ಲೋಕ ಆಯಿತು, ಶಾಪ ಆಗಲೇ ಇಲ್ಲ, ಅದು ಕೋಪ ಅಲ್ಲ. ಅದನ್ನು ನೋಡಿದ್ರೆ ನೋಡಿ ನೀವು, ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮಃ, ಇದರಲ್ಲಿ ಏನು ಅಂದರೆ ನಿಷಾದ ಅಂದರೆ ಬೇಡರವನೇ ಅಂತ ನೀವು ಅರ್ಥ ಮಾಡಿದರೆ ಒಂದು ತಮಾಷೆ ಇದೆ. ಮಾ ಅಗಮಃ ಅಂದರೆ ಹೊಂದಬೇಡ. ಸಂಸ್ಕೃತದ ಪ್ರಕಾರ ಮಾ ಅನ್ನತಕ್ಕಂಥದ್ದು, ಮಾಂಗ್ ಅಂತ ಹೇಳ್ತಾರೆ. ಮಾ ಅನ್ನುವ ಅಕ್ಷರ ಬಂದಾಗ ನಿಷೇಧಾರ್ಥಕದು, ಬೇಡ ಅನ್ನುವ ಅರ್ಥ. ಮಾ ಬೇಡ, ಬೇಡ ಅಂದರೆ ಬೇಡ ಅಲ್ಲ, ಕನ್ನಡದ ಬೇಡ, ನಿಷೇಧ. ಮಾ ಅಗಮಃ ಅಂದರೆ ಹೊಂದಬೇಡ. ತಮಾಷೆ ಏನು ಅಂದರೆ ಮಾ ಅಂತಕ್ಕಂಥದ್ದು ಬಂದಾಗ ಲುಂಗಿಗೆ ಅದರ ಅಕಾರ ಲೋಪವಾಗುತ್ತೆ. ಅದರಿಂದ ಅದು ಶಾಪವಾದಂತಹ ವಾಕ್ಯ ಆಗಿದ್ದರೆ ಮಾ ಗಮಃ ಆಗುತ್ತೆ, ಮಾ ಅಗಮಃ ಆಗೋಲ್ಲ.
ಇದೆಲ್ಲ ಯೋಚನೆ ಮಾಡಿ ವ್ಯಾಕರಣ ಸೂತ್ರ ಏನು ಅಂತ ನೋಡಿ ಹೇಳಿದ್ದಲ್ಲ, ಸ್ಪಂಟೇನಿಯಸ್ ಆಗಿ ಬಾಯಿಯಿಂದ ಬಂದಿದ್ದೇ ಬೇರೆ ಅರ್ಥದಲ್ಲಿ ತೆರ್ಕೊಂಡಿತ್ತು. ಅವ್ರು ಹೇಳುವ ಅರ್ಥದಲ್ಲಿ ವ್ಯಾಕರಣ ತಪ್ಪಾಗುತ್ತೆ ಅಲ್ಲಿ. ಮಾ ಗಮಃ ಪ್ರತಿಷ್ಠಾಂ ತ್ವಂ ಅಂದರೆ ಸಮ, ಮಾ ಅಗಮಃ ಇದೆ ಅಲ್ಲಿ. ಯೋಚನೆ ಅಲ್ಲ, ಇದು ಬೇರೆ ತರ. ಮಾ ನಿಷಾದ, ಅರೆ ಮಾ ನಿಷಾದ ಅಂದರೆ ಲಕ್ಷ್ಮೀಪತಿ ಅಂತ ಅರ್ಥ. ಭಗವಂತನೇ ಅವ್ರಿಗೆ ಗೊತ್ತಿಲ್ಲದೆಯೇ ಶಾಪದಲ್ಲಿ ಭಗವಂತನ ಸ್ತುತಿ ಶ್ಲೋಕ ಅಂದರೆ ಯಶಸ್ಸು, ಭಗವಂತನ ಗುಣಗಾನ ಇದೆ. ಇದೇನು ಕಥೆ ಅವರಿಗೆ ಆಶ್ಚರ್ಯ ಆಗೋಯ್ತು. ನಮಗೆ ಗೊತ್ತಿಲ್ಲದೆ ಇದನ್ನೇ ಏನು ಅಂದರೆ ಸ್ಫುರಣ ಅಂತ ಹೇಳೋದು. ಸ್ಫುರಣ ನಾವು ಯೋಚನೆ ಮಾಡಿ ಕಂಪೋಸ್ ಮಾಡೋದು, ಅದನ್ನು ಬೌದ್ಧಿಕವಾದ ರಚನೆ, ಮೆಂಟಲ್ ಕಾಂಪೋಸಿಷನ್. ಇದು ಇಂಟ್ಯೂಷನಲ್ ಫ್ಲ್ಯಾಶ್, ಸ್ಫುರಣ. ಇದು ಬುದ್ಧಿಪೂರ್ವಕವಾದ ರಚನೆ ಅಲ್ಲ, ಅವರಿಗೆ ಗೊತ್ತಿಲ್ಲದೆ ಬಂದು ಹೋಯ್ತು. ಸರಿ, ಹಾಗೆ ಯೋಚನೆ ಮಾಡಿ ಏನು ಮಾ ನಿಷಾದ ಅಂದರೆ ಲಕ್ಷ್ಮಿಯನ್ನು ತೊಡೆಯಲ್ಲಿ ಇಟ್ಟುಕೊಂಡವನೇ. ನಾರಾಯಣನ ಸ್ತೋತ್ರ ಆಗೋಯ್ತಲ್ಲ. ಏನು ತ್ವಂ ಅಗಮಃ, ಇಲ್ಲಿ ಕರೆಕ್ಟ್, ಇಲ್ಲಿ ಆ ಲೋಪ ಆಗೋದಿಲ್ಲ, ಮಾ ಶಬ್ದವೇ ಇಲ್ಲ ಅಲ್ಲಿ. ಹೌದು, ಲಕ್ಷ್ಮೀ ಮಾ ನಿಷಾದ ತ್ವಂ ಅಗಮಃ ಶಾಶ್ವತಿ ಸಮಃ. ನೀನು ಅನಂತ ಕಾಲದವರೆಗೆ ನಿನ್ನ ಕೀರ್ತಿ ಲೋಕದಲ್ಲಿ ತುಂಬುತ್ತೆ. ಹಿಂದೂ ನಿನ್ನ ಅನಾದಿ ಅನಂತ ಕಾಲದವರೆಗೆ ನಿನ್ನ ಹೆಸರು ಈ ಭೂಮಿಯಲ್ಲಿ ವ್ಯಾಪಿಸುತ್ತೆ. ಯಾಕೆ? ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ. ಅವ ಇದ್ದಲ್ಲ ಒಬ್ಬ ಕ್ರೌಂಚ ಅಂದರೆ ಹಕ್ಕಿಯೂ ಹೌದು. ನಾನು ಹೇಳಿದೆ ಪಕ್ಷಿಗಳಲ್ಲಿ ಇರುವುದಕ್ಕಿಂತ ಹೆಚ್ಚು ಕ್ರೌಂಚ ಅಂದರೆ ಕುಟಿಲ ಸ್ವಭಾವ. ಕೌಟಿಲ್ಯ ಅಂತ ಧಾತು ಅದು, ಅದನ್ನ ಕುಟಿಲ ಸ್ವಭಾವದವ ಅಂತ. ಪಾಪ ಪಕ್ಷಿಗಳನ್ನು ನಾವು ಕರೀತೇವೆ, ಅವುಗಳಿಗೆ ಕುಟಿಲ ಸ್ವಭಾವ ಇಲ್ಲ, ಇರೋದು ನಮಗೆ. ಅದರಿಂದ ವಾಲ್ಮೀಕಿ ಹೇಳಿದ್ರು, ಹೌದಲ್ಲ, ಕ್ರೌಂಚ ಅಂದರೆ ಕುಟಿಲ ಸ್ವಭಾವದ ವ್ಯಕ್ತಿ. ಯಾರು? ರಾವಣ. ಓಹೋ, ರಾಮನನ್ನು ಸ್ತೋತ್ರ ಮಾಡಿದೆ ನಾನು. ಕ್ರೌಂಚ ಮಿಥುನ ಅಂದರೆ ರಾವಣ ದಂಪತಿಗಳು. ಪಾಪ ಅವಳು ಕ್ರೌಂಚಿ ಅಲ್ಲ, ಬೆಳಗಾತ ಎದ್ದು ಪ್ರಾತಸ್ಮರಣೀಯಳಾದ ವ್ಯಕ್ತಿ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ. ರಾವಣನ ಹೆಂಡತಿಯನ್ನು ಪ್ರತಿಯೊಬ್ಬರೂ ಬೆಳಗ್ಗೆ ಎದ್ದು ಸ್ಮರಣೆ ಮಾಡುತ್ತೇವೆ. ಒಬ್ಬ ರಾಕ್ಷಸನ ಹೆಂಡತಿ, ಯಾಕೆಂದರೆ ಮಹಾಮಹಿಳೆ ಅವಳು. ಅವಳ ದುರ್ದೈವ ಅಂಥ ಗಂಡ ಸಿಕ್ಕಿತ್ತು. ಆದರೆ ಆಕೆ ಎಂಥ ಹೆಣ್ಮಗಳು, ಅದ್ಭುತ ಕಾಣುತ್ತೆ. ರಾವಣನಂಥ ಅಂದರೆ ಪ್ರಪಂಚದಲ್ಲಿ ಚಂದದ ಹುಡುಗಿಯರು ಎಲ್ಲಿ ಸಿಕ್ಕಿದ್ರು ಎತ್ಕೊಂಡು ಬರೋದು, ಅಂಥ ನೀಚ ಸ್ವಭಾವನು. ಅವನು ಏನು ಹೇಳ್ತಾನೆ? ಸ್ತ್ರೀರತ್ನಂ ಎಲ್ಲೆಲ್ಲಿ ಕನ್ಯಾರತ್ನ ಮಯೋನಿ ಜನ್ಮ ಭವತಾಮಾಸ್ತೆ ವಯಂಚ ಅರ್ಥಿನಃ ರತ್ನಂಚೇತ್ ಕ್ವಚಿದಸ್ತಿ ತತ್ ಪರಿಣಮತ್ಯಸ್ಮಾಸು ಶಕ್ರಾದಪಿ ಅಂತ ಅವನು ಹೇಳೋದು. ಎಲ್ಲಿಯೇ ಇರಲಿ, ಚಂದದ ಹುಡುಗಿಯರು ಪ್ರಪಂಚದಲ್ಲಿ ಎಲ್ಲೇ ಇರಲಿ, ಅವರು ನನ್ನ ಅಂತಃಪುರಕ್ಕೆ ಬರಬೇಕು. ಈ ಥರದ ಒಂದು ನೀಚ ಸ್ವಭಾವದ ಮನುಷ್ಯ. ಅಂಥವನ ಜೊತೆಗೆ ಸಂಸಾರ ಮಾಡಿದ್ಲು, ಜಗಳ ಮಾಡದೆ ಸಂಸಾರ ಮಾಡಿದ್ಲು. ಆಮೇಲೆ ಸಾಮಾನ್ಯವಾಗಿ ಹೆಣ್ಣು ಏನನ್ನಾದರೂ ಸಹಿಸುತ್ತೆ, ಆದರೆ ತನ್ನ ಗಂಡನಿಗೆ ಮತ್ತೊಬ್ಬಳು ಹೆಣ್ಣು ಸ್ನೇಹಿತೆ ಇದ್ದಾಳೆ ಅಂದರೆ ಸಹಿಸೋಲ್ಲ. ಯಾವ ಹೆಣ್ಣು ಸಹಿಸೋಲ್ಲ, ಬರೀ ಸ್ನೇಹಿತೆ, ಇನ್ನೇನು ಸಂಬಂಧದ ಪ್ರಶ್ನೆ ಬಿಡಿ, ಬರೇ ಗರ್ಲ್ ಫ್ರೆಂಡ್ ಒಂದು ಶಬ್ದವನ್ನೇ ತಡ್ಕೊಳ್ಳೋದಿಲ್ಲ ಯಾವ ಹೆಣ್ಣು ಕೂಡ. ನನ್ನ ಗಂಡನಿಗೆ ಇನ್ನೊಬ್ಬಳು ಗರ್ಲ್ ಫ್ರೆಂಡ್ ಇದ್ದಾಳೆ ಅಂದರೆ ಇವಳಿಗೆ ನಿದ್ದೆಗೆಡುತ್ತಾಳೆ, ಹುಚ್ಚು ಹಿಡಿದು ಹೋಗುತ್ತೆ. ಅದು ಎಲ್ಲ ಹೆಣ್ಣಿನ ಸಹಜ ಸ್ವಭಾವ, ಏನೂ ಮಾಡಲಿಕ್ಕೆ ಆಗೋಲ್ಲ. ಆದ್ದರಿಂದ ಇವನಿಗೆ ಇಷ್ಟು ಜನ ಈ ಪ್ರಪಂಚದ ಮೂಲೆ ಮೂಲೆಯಿಂದ ಯಾವ್ಯಾವುದೋ ಹೆಣ್ಣುಗಳನ್ನು, 3 ಲೋಕಗಳಿಂದ ಸ್ವರ್ಗದ ಅಪ್ಸರೆಯರನ್ನು ತಂದಿದ್ದಾನೆ, ಎಲ್ಲ ರಾಜರುಗಳು ಇಲ್ಲಿದ್ದಂಥ ಹುಡುಗಿಯರನ್ನು ತಂದಿದ್ದಾನೆ, ಮದುವೆ ಆಗದವರನ್ನು ತಂದಿದ್ದಾನೆ, ಮದುವೆ ಆದವರನ್ನು ಎಳೆದು ತಂದಿದ್ದಾನೆ. ಎಲ್ಲ ತಂದರೆ ಇದೆಲ್ಲದರ ಜೊತೆಗೂ ಕೂಡ ಹೊಂದಿಕೆ ಮಾಡಿಕೊಂಡು ಸಾಧ್ಯವಾದಷ್ಟು ಗಂಡನಿಗೆ ಬುದ್ಧಿವಾದ ಹೇಳ್ತಾ, ತಿದ್ದಿಕೊಳ್ಳದೆ ಇದ್ರೆ ಜಗಳ ಮಾಡದೆ. ಈಗ ಏನು ಮಾಡಲಿಕ್ಕಾಗುತ್ತೆ? ಹೆಣ್ಣು ತಿದ್ದಿ ಹೇಳಿ ಮತ್ತೂ ಕೇಳದೆ ಇದ್ರೆ ಸುಮ್ಮನೆ. ಆದರೆ ಅವಳು ಎಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಾಗಬೇಕಾದ್ರೆ ನಿಮಗೆ ಒಂದು ಉದಾಹರಣೆ ಹೇಳಬೇಕು. ಲಂಕೆಗೆ ಹನುಮಂತ ಬೆಂಕಿ ಕೊಟ್ಟ, ಲಂಕೆ ಸುಟ್ಟು ಹೋಯಿತು ಅಂತ ಸುದ್ದಿ ಬಂತು. ಯಾರೋ ಹೇಳ್ತಾರೆ, ಮಹಾರಾಣಿ ಲಂಕೆ ಸುಟ್ಟು ಹೋಯಿತು. ಅವಳು ಏನು ಹೇಳ್ತಾಳೆ ಗೊತ್ತಾ? ಲಂಕೆ ಇವತ್ತು ಸುಟ್ಟು ಹೋದದ್ದಲ್ಲಪ್ಪ, ನಮ್ಮ ಯಜಮಾನರು ಸೀತೆಯನ್ನು ತಂದ ದಿವಸವೇ ಲಂಕೆ ಸುಟ್ಟು ಹೋಯಿತು. ಅಂಥ ಒಂದು ಗ್ರೇಟ್ ಲೇಡಿ. ಅವಳು ಕ್ರೌಂಚಿ ಅಲ್ಲ, ಆದರೆ ಇವಳು ಕ್ರೌಂಚ. ಅಂಥ ಒಬ್ಬ ಒಳ್ಳೆ ಹೆಣ್ಮಗಳು, ಬಹಳ ಒಳ್ಳೆಯ ಹೆಣ್ಮಗಳು. ಆ ಜೋಡಿಯಲ್ಲಿ ಇವನು ಒಬ್ಬ ಕ್ರೌಂಚ, ಕುಟಿಲ ಬುದ್ಧಿಯವ.
ಅವನನ್ನು ಏಕಂ ಅವಧೀಹಿ ಕೊಂದಿಯಲ್ಲಪ್ಪ. ಯಾಕೆ? ಕಾಮಮೋಹಿತಂ. ಅಂಥದ್ರ ಮಂಡೋದರಿ ಅಂಥ ಮಹಾಮಹಿಳೆ ಕೈ ಹಿಡಿದ ಹೆಂಡತಿ ಇದ್ದಾಳೆ. ಆಮೇಲೆ 3 ಲೋಕದಲ್ಲಿ ಸಿಕ್ಕಿದ ಹೆಣ್ಣುಮಕ್ಕಳನ್ನೆಲ್ಲ ತಂದು ಅಂತಃಪುರದಲ್ಲಿ ಇಟ್ಟುಕೊಂಡಿದ್ದಾನೆ. ಅದರ ಮೇಲೆ ಸೀತೆಯನ್ನು ಎಳ್ಕೊಂಡು ಹೋಗಿ ಕಾಡಿನಲ್ಲಿ ಅಲ್ಲಿ ಅಶೋಕವನದಲ್ಲಿ ಇಟ್ಟಿದ್ದಾನೆ. ಇಂಥ ಕಾಮಮೋಹಿತನಾದ ಒಬ್ಬ ಕುಟಿಲ ಬುದ್ಧಿಯ ರಾಕ್ಷಸನನ್ನು ಕೊಂದಿಯಲ್ಲ, ನಿನ್ನ ಕೀರ್ತಿ ಅನಂತ ಕಾಲದವರೆಗೆ. ಅರೆ ಏನಿದು? ನಾನು ಶಾಪ ಕೊಟ್ಟದ್ದು ಇದು ಭಗವಂತನ ಸ್ತೋತ್ರವಾಗಿ ಹೋಯ್ತಲ್ಲ. ಅವರಿಗೆ ಗೊತ್ತಿಲ್ಲದೆ ಆ ಶ್ಲೋಕದಲ್ಲಿ ಒಂದು ವಿಸ್ಮಯ ಆಗೋಯ್ತು ಅವರಿಗೆ. ಯಾಕೆ ಹೀಗಾಯಿತು ಅಂತ ಧ್ಯಾನಕ್ಕೆ ಕೂತರವ.